ಯಪ್ಪ 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 ನಮಗಿಂತ ಈ ರೂಪಸಿ ನಿರೂಪಕಿ ಅನುಶ್ರೀಗೆ ಈ ಒಂದು ವಿಚಾರಕ್ಕೆ ಉತ್ತರ ಕೊಟ್ಟು ಸಾಕಾಗಿತ್ತು ಅನಿಸುತ್ತೆ. ಕನ್ನಡದ ಕಿರುತೆರೆ ಹಿರಿತೆರೆ ಸೇರಿದಂತೆ ಬಣ್ಣದ ಲೋಕದಲ್ಲಿ ಪ್ರಜ್ವಲಿಸುತ್ತಿದ್ದ ಈ ಶ್ರಮಜೀವಿ ಅಪ್ರತಿಮ ಶ್ರದ್ಧೆಯ ಅನುಶ್ರೀಗೆ ಸ್ವತಃ ಆಕೆಯ ಖಾಸಗಿ ಬದುಕಿನ ಬಗ್ಗೆ ಇಷ್ಟೊಂದು ಚಿಂತೆ ಇತ್ತೋ ಇಲ್ವೋ ದೇವರೇ ಬಲ್ಲ. ಆದರೆ ನಾಡಿನ ಅನೇಕ ಆಕೆಯ ಫ್ಯಾನ್ಸ್ಗೆ, ಹಿತೈಷಿಗಳಿಗೆ, ಲಕ್ಷಾಂತರ ಹಿರಿಯ ಜೀವಗಳಿಗೆ ಆತಂಕವಂತೂ ಇದ್ದೇ ಇತ್ತು. ಯಾಕಂದ್ರೆ ಅನುಶ್ರೀ ಬಗ್ಗೆ ಈ ನಾಡಿನ ಬಹುತೇಕ ಮಂದಿ ಅವಳು ನಮ್ಮನೆಯ ಹೆಣ್ಣುಮಗಳು ಅನ್ನುವಂತ ಅಕ್ಕರೆಯನ್ನ ತುಂಬಿಕೊಂಡಿದ್ರು. ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು. ಈ ಕನ್ನಡದಲ್ಲಿ ಅಣ್ಣು ಅಕ್ಕ ಇದ್ರೆ ಎಲ್ಲರಿಗೂ ಹುಮ್ಮಸ್ಸು. ಪುಟ್ಟ ವಯಸ್ಸಲ್ಲೇ ತಂದೆಯ ಪ್ರೀತಿಯಿಂದ ದೂರವಾಗಿ ತಾಯಿಯ ಹಾರೈಕೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹೆಸರನ್ನ ಮಾಡೋದು ಅದೆಷ್ಟು ಕಷ್ಟದ ಕೆಲಸ, ದುಸ್ತರದ ಕೆಲಸ ಅಂತ ಆಕೆಗಷ್ಟೇ ಗೊತ್ತು. ಯಾವ ಗಾಡ್ ಫಾದರ್ಗಳಿಲ್ಲದೆ, ಯಾವ ಗಾಸಿಪ್ಗಳಿಗೆ ಒಳಗಾಗದೆ ಚಿತ್ರರಂಗದ ಅತಿರಥ ಮಹರಥ ಅಂತವರ ವಿಶ್ವಾಸ ಗಳಿಸೋದು ಇದೆಯಲ್ಲ, ಅದ್ಯಾವುದು ಕೂಡ ಅನುಶ್ರೀ ಬಾಳಿಗೆ ಅನಾಯಾಸವಾಗಿ ಒಲಿದು ಬಂದ ಯಶಸ್ಸಲ್ಲ. ಅದರಲ್ಲೂ ಬಣ್ಣದ ಲೋಕದಲ್ಲಿ ಗಂಟೆಗೊಂದು, ನಿಮಿಷಕ್ಕೊಂದು, ಗಳಿಗೆಗೊಂದು, ದಿನಕ್ಕೊಂದು ಬಣ್ಣ ಬಣ್ಣದ ಕತೆ ಹೆಣೆಯುವಂಥ ಜೇಡರ ಬಲೆಯಲ್ಲಿ ಭಯಭಕ್ತಿಯಿಂದ ಸುರಕ್ಷಿತ ಬದುಕನ್ನು ಕಟ್ಟಿಕೊಂಡು ಇದೀಗ ಸಂಸಾರವೆಂಬ ಗೂಡನ್ನ ಕೂಡ ಅನುಶ್ರೀ ಸೇರಿಯಾಗ್ಬಿಟ್ಟಿದೆ. ಪಳ ಪಳ ಅಂತ ಹೊಳಿತಳ ಹಾಕದಂಗ ಬೆಳ್ಳಿ ಬಂಗಾರ. ದೊಡ್ಡವರೇ ಬರಲಿ ಚಿಕ್ಕವರೇ ಬರಲಿ ಮರೆಯೋದಿಲ್ಲ ಸಂಸ್ಕಾರ. ಹೌದು ವೀಕ್ಷಕರೇ, ವೀಕೆಂಡ್ ಬಂತಂದ್ರೆ ಟಿವಿ ಮುಂದೆ ವಿಶೇಷ ಕಾರ್ಯಕ್ರಮಗಳಿಗೆ ಕೂರುವ ಪ್ರತಿ ಮಂದಿಯ ಮುಂದೆ ಎದುರಾಗುತ್ತಿದ್ದ ಅರಳು ಉರಿದಂತೆ ಸ್ಪಷ್ಟವಾಗಿ ಸ್ಫುಟವಾಗಿ ಪಟಪಟ ಅಂತ ಮಾತನಾಡುತ್ತಿದ್ದ ಮಾತಿನ ಮಲ್ಲಿ ಈ ಅನುಶ್ರೀ ಬಗ್ಗೆ ಅದೆಷ್ಟು ಬಾರಿ ಈ ಟಿವಿಯವರಿಗೆ ಬೇರೆ ಯಾರು ಸಿಗಲ್ವಾ, ಎಲ್ಲದಕ್ಕೂ ಈಕೆನೇ ಬೇಕಾ, ಟಿವಿಗೊಬ್ಳೆ ಪದ್ಮಾವತಿನ ಅನ್ನುವಂಥ ಅನುಮಾನ ಮೂಡುವಷ್ಟು ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಕಿರುತೆರೆಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ವಿರಾಜಮಾನಳಾಗಿ ರಾರಾಜಿಸುತ್ತಿದ್ದ ಏಕೈಕ ಶಕ್ತಿ ವ್ಯಕ್ತಿ ಅದು ಅನುಶ್ರೀ. ಭಾರಿ ಟ್ರೆಂಡ್ ಅಲ್ಲವಳೆ ನಮ್ಮಕ್ಕ, ಭಾರಿ ಟ್ರೆಂಡ್ ಅಲ್ಲವಳೆ, ಭಾರಿ ಟ್ರೆಂಡ್ ಅಲ್ಲವಳೆ. ಈಕೆಯ ಕಾರ್ಯಕ್ರಮಗಳು ಕೂಡ ದಾಖಲೆಯ ಪಟ್ಟಿಗೆ ಸೇರೋದು ಗ್ಯಾರಂಟಿ. ಹಾಗಾದ್ರೆ ಅನುಶ್ರೀಯ ಯಶಸ್ಸಿನ ಹಿಂದೆ ಗುಟ್ಟು ಯಾವುದು ಅನ್ನೋದನ್ನ ನೋಡೋದಾದ್ರೆ, ವೇದಿಕೆ ಮೇಲೆ ಅವರು ಸೃಷ್ಟಿ ಮಾಡ್ತಾ ಇದ್ದ ಕಮಾಲ್. ಯಾರೇ ವೇದಿಕೆ ಮೇಲೆ ಬಂದ್ರು ಅಲ್ಲೊಂದು ಕಚಗುಳಿ, ಅಲ್ಲೊಂದು ಎಮೋಷನ್, ಅಲ್ಲೊಂದು ನಗೆ, ಅಲ್ಲೊಂದು ಗಾಸಿಪ್ ಮಾತು, ಅಲ್ಲೊಂದು ನೋವಿನ ಸಂಗತಿ. ಯಾವುದೇ ಬಂದರೂ ಸ್ವಲ್ಪವೂ ವ್ಯತ್ಯಾಸವಾಗದೆ, ವಿಚಲಿತಳಾಗದೆ ಎಲ್ಲ ವಯೋಮಾನದ ಮಂದಿ ಕೂತು ನೋಡುವಂತಹ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ ಈ ಅನುಶ್ರೀಯ ಬಗ್ಗೆ ಹೇಳೋಕೆ ಸಾಕಷ್ಟು ಬಗೆದಷ್ಟು ವಿಚಾರಗಳು ಸಿಗ್ತವೆ. ಇಂತಹ ಅನುಶ್ರೀಗೆ ವಯಸ್ಸಾಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ ಅಂತ ಆಗಾಗ ಅನೇಕರು ಮಾಡುತ್ತಿದ್ದ ಕಾಮೆಂಟ್ ಪ್ರಶ್ನೆಗಳಿಗೆ ಅನುಶ್ರೀ ಇದೀಗ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ. ಅಕ್ಕ ಯಾವಾಗ ಅಕ್ಕಿಯ ಮದುವೆ ಪಡ್ಕೋಬೇಕ ಮುತ್ತೈದೆ ಪದವಿ, ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯಕತ್ತೀವಿ. ಸ್ನೇಹಿತರೆ, ಆಗಸ್ಟ್ 28ರಂದು ಅನುಶ್ರೀ ಕೊಡಗು ಮೂಲದ ರೋಷನ್ ಅನ್ನೋ ಯುವಕನ ಕೈ ಹಿಡಿಯುವ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದರಲ್ಲೂ ತುಂಬಾ ಚೂಜಿಯಾಗಿರುವ ಅನುಶ್ರೀ ಕೋಟ್ಯಾಧೀಶನ ಹಿಂದೆ ಬಿದ್ದಿಲ್ಲ. ಕಾರ್ಯಕ್ರಮವೊಂದರಲ್ಲಿ ಕಣ್ಣು ಬೆಸೆದ ಬಳಿಕ ಮನಸ್ಸು ಒಸೆದು 2-3 ವರ್ಷಗಳ ಕಾಲ ಗುಟ್ಟಾಗಿ ಬಾಂಧವ್ಯ ಬೆಸೆದು ಅಂತಿಮವಾಗಿ ಮಾಂಗಲ್ಯ ಅನ್ನೋ ಮುದ್ರೆ ಹಾಕಿಸಿಕೊಂಡು, ನಾನು ಕೂಡ ಒಬ್ಬ ಹೆಣ್ಣು ಮಗಳು, ನನ್ನಲ್ಲೂ ಹೆಣ್ಣುತನವಿದೆ, ಭಾವನೆಗಳಿವೆ, ನನಗೂ ಆಸೆ ಆಕಾಂಕ್ಷೆಗಳಿವೆ, ಆನ್ ಸ್ಕ್ರೀನ್ನಲ್ಲಿ ಸದಾ ಗುಯಿಗುಡುವ ನಗುವನ್ನೇ ತರೋದಷ್ಟೇ ನನ್ನ ಬದುಕಲ್ಲ, ಅದರ ಆಚೆಗೊಂದು ನನಗೂ ಪುಟ್ಟ ಆಸೆ ಇದೆ, ಎಲ್ಲರಂತೆ ನನಗೂ ಅಮ್ಮನಾಗುವ ಕನಸಿದೆ, ಗೃಹಿಣಿಯಾಗುವ ಯೋಗವಿದೆ, ಮುಂದೆ ಮಗುವಿನ ತಾಯಿಯಾಗಿ ತಾಯ್ತನದ ಸುಖ ಅನುಭವಿಸುವ ಖುಷಿ ಸಂಭ್ರಮಗಳಿವೆ ಅನ್ನೋದನ್ನೆಲ್ಲ ಮದುವೆಯಾಗುವ ಮೂಲಕ ನಾಡಿನ ಜನರಿಗೆ ಸಾರಿ ಹೇಳಿದ್ದಾರೆ. ಈ ಮದುವೆಯ ಒಂದಷ್ಟು ಜಲಕ್ಸ್ ಇಲ್ಲಿದೆ ನೋಡಿ. ಜಗಳ ಇದೆ, ನನ್ನ ನೋಡಕ್ ಹೇಳ್ಬಿಟ್ಟು ನೀರೇ ಮಾಡ್ಕೊಂಡು ಅಲ್ವಾ ನೋಡಿದಾರೆ ನೆನಪಿಲ್ಲ ಅಷ್ಟೇ. ಆಕ್ಚುಲಿ ನೀವು ನೋಡಿರೋ ಹುಡುಗನ ಎಲ್ಲರಿಗೂ ಅಯ್ಯೋ ಹುಡುಗ ಸಾಕಾಗಿರ್ಬೇಕು ನೋಡಕ್ಕೆ, ಹೈಟ್ ವೇಟ್ ಟಾಲ್ ಡಾರ್ಕ್ ಹ್ಯಾಂಡ್ಸಮ್, ಪ್ರತಿ ಹುಡುಗಿಗೂ ಇದು ಆಸೆ ಇರುತ್ತೆ. ಅಲ್ಲ, ಬಿಲ್ಡಿಂಗ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದು ಫೌಂಡೇಶನ್ ವೀಕ್ ಆಗಿದ್ರೆ ಏನೋ 5 ವರ್ಷದಿಂದ ಅವನು ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 years ಇಂದ ವಿ ಬಿಕೇಮ್ ಕ್ಲೋಸ್. ಮದುವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್?
ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು. ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದ್ರೆ ಇಷ್ಟು ಪ್ರೈವೇಟ್ ಆಗಿ ಮದುವೆ ಆಗಿದ್ದೀರಾ ಅಂತ ಹೇಳಿ. ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಹುಡುಗ ಅನುಶ್ರೀಗೆ 5 ವರ್ಷದಿಂದ ಪರಿಚಯ, 3 ವರ್ಷದಿಂದ ಕ್ಲೋಸ್. ಅದು ಪುನೀತ ಪರ್ವ ಕಾರ್ಯಕ್ರಮದ ಮೂಲಕ ಆದ ಪರಿಚಯ ಮದುವೆವರೆಗೂ ಬಂದು ನಿಂತಿದೆ ಎನ್ನುವ ಅನುಶ್ರೀಯ ಹುಡುಗನಿಗೆ ಚೆನ್ನಾಗಿ ಅಡುಗೆ ಮಾಡಲು ಬರುತ್ತಂತೆ. ಅನುಶ್ರೀ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ಎನ್ನುವ ರೋಷನ್ ಸದ್ಯಕ್ಕೆ ಅನುಶ್ರೀಗೆ ಹೇಳಿ ಮಾಡಿದ ಜೋಡಿ ಅನಿಸ್ತಾ ಇದೆ. ಅದರಲ್ಲೂ ಮದುವೆ ಮಂಟಪದ ಬಳಿ ಅನುಶ್ರೀಯ ನೆಚ್ಚಿನ ನಟ ಪವರ್ ಸ್ಟಾರ್ ಫೋಟೋ ಇಟ್ಟು ತನ್ನ ಅಭಿಮಾನ ಪ್ರದರ್ಶನ ಮಾಡಿದ್ದು ಕೂಡ ಕಂಡುಬಂತು. ಸರಳ ವಿವಾಹವಾಗಬೇಕು ಅಂದುಕೊಂಡಿದ್ದ ಅನುಶ್ರೀ ಮದುವೆಗೆ ಕೆಲ ನಟ ನಟಿಯರು ಆಗಮಿಸಿ ಆಶೀರ್ವಾದ ಮಾಡಿದ್ದಾರೆ. ನಟ ಶಿವರಾಜ್ ಕುಮಾರ್ ದಂಪತಿ, ತರಣ್ ಸುಧೀರ್ ದಂಪತಿ, ಲವ್ಲಿ ಸ್ಟಾರ್ ಪ್ರೇಮ್ ದಂಪತಿಗಳು, ಡಾಲಿ ಧನಂಜಯ ಸೇರಿದಂತೆ ಆಪ್ತ ಬಳಗ ಬಂದು ಮನಸಾರೆ ಹಾರೈಸಿದ್ದಾರೆ. ನಮ್ಮ ಬೆಳಗೆರೆ ನ್ಯೂಸ್ ತಂಡದಿಂದ ಕೂಡ ಈ ಕುಡ್ಲ ಕುವರಿಯ ವೈವಾಹಿಕ ಬದುಕಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.